ಹಲೋ ವ್ಯೂವರ್ಸ್, ತಮ್ನೈಲ್ನ ನೋಡಿನೇ ನೀವೆಲ್ಲ ಈ ವಿಡಿಯೋಗೆ ಎಕ್ಸೈಟ್ ಆಗಿದ್ದೀರ ಅಂತ ನಂಗೆ ಗೊತ್ತು. ಟೈಮ್ ವೇಸ್ಟ್ ಮಾಡ್ದಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಏಕೆ ಸಾಹಸ ಸಿಂಹ ಅವ್ರ ಬಗ್ಗೆನೇ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುವಂತ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದನೇ ನಾವು ಅವ್ರನ್ನ ನೋಡ್ತಾ ಬೆಳೆದಿದ್ದೀವಿ. ವಂಶವೃಕ್ಷ ಅನ್ನೋ ಮೂವಿಯಿಂದ ಫಿಲಮ್ ಲ್ಯಾಂಡಿಗೆ ಕಾಲಿಟ್ಟು ನಾಗರಹಾವು ಅನ್ನೋ ಒಂದು ಮೂವಿಲಿ ಹೀರೋ ಆಗಿ ಸೆಲೆಕ್ಟ್ ಆಗಿ ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಟೈಟಲ್ ನ ತಗೊಂಡು ಅವರು ಇನಿಷಿಯಲ್ ಡೇಸ್ ಅಲ್ಲಿ ದೊಡ್ಡ ದೊಡ್ಡ ಲೆಜೆಂಡರಿ ಡೈರೆಕ್ಟರ್ಸ್ ಗಳ ಜೊತೆ ವರ್ಕ್ ಮಾಡ್ತಾ ಮಾಡಿದ ಕೇವಲವೇ ಕೆಲವು ಮೂವೀಸ್ ಇಂದಾನೆ ಅವರು ಸೂಪರ್ ಸ್ಟಾರ್ ಆಗಿ ಬೆಳೆದ್ರು. ಇದ್ರಲ್ಲಿ ವಿಪರ್ಯಾಸ ಏನ್ ಗೊತ್ತಾ, ಅವ್ರ ಮೂವಿ ಫೀಲ್ಡ್ ಹೋದ್ರು ಅಂತಾನೆ ಅವ್ರ ಫಸ್ಟ್ ಲವ್ ಬ್ರೇಕಪ್ ಆಯ್ತು. ಅದು ಅಲ್ಲದೆ ಅವರು ಸ್ಟಾರ್ ಆಗಿದ್ದ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರ ತಂದೆ ತೀರೋದ್ರು. ಗಂಧದ ಗುಡಿ ಮೂವಿ ಶೂಟಿಂಗ್ ಟೈಮಲ್ಲಿ ಸ್ಪ್ರೆಡ್ ಆಗಿದ್ದಂತ ಒಂದು ಫೇಕ್ ನ್ಯೂಸ್ ಇಂದ ಅವ್ರ ಕೆರಿಯರ್ ತುಂಬಾ ಕಷ್ಟ ಆಯ್ತು. ಜೊತೆಗೆ ಸುಮ್ನೆ ಹೇಟರ್ಸ್ ಹುಡ್ಕೊಂಡ್ರು. ಇವನ್ ಆ ಮೂವಿ ಪ್ರೊಡ್ಯೂಸರ್ ಕೂಡ ಅದೊಂದು ಫೇಕ್ ನ್ಯೂಸ್ ಅಂತ ಹೇಳಿದ್ರು, ಯಾರು ಅದನ್ನ ನಂಬಲಿಲ್ಲ. ಇವ್ರ ಬೆಸ್ಟ್ ಫ್ರೆಂಡ್ ಬಂದ್ರು ನಮ್ ರೆಬಲ್ ಸ್ಟಾರ್ ಅಂಬರೀಶ್. ಹಾಗೆ ಇವ್ರ ಲೈಫ್ ಅಲ್ಲಿ ಒಬ್ರು ಬೆಸ್ಟ್ ಪಾರ್ಟ್ನರ್ ಅಂದ್ರೆ ಅದು ನಮ್ ಭಾರತಿ ಮೇಡಮ್ ಅವರು. ಇನ್ನ ಒಂದು ವಿಷಯ ಏನು ಅಂತಂದ್ರೆ, ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋ ಮುಂಚೆನೆ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಆಕ್ಟ್ ಮಾಡಿದಂತ ಹೀರೋ ಅಂದ್ರೆ ಅದು ವಿಷ್ಣುವರ್ಧನ್ ಅವರು. ಮಲಯಾಳಂ, ತೆಲುಗು, ತಮಿಳ್ ಹಾಗೂ ಹಿಂದಿ ಭಾಷೆಗಳಲ್ಲೂ ಕೂಡ ಆಕ್ಟ್ ಮಾಡಿದ್ರು. ಅದು ಅಲ್ಲದೆ ಇನ್ಸ್ಪೆಕ್ಟರ್ ಧನುಷ್ ಅನ್ನೋ ಮೂವಿನ ಇವರೇ ಪ್ರೊಡ್ಯೂಸ್ ಮಾಡಿ ಕೂಡ ಆಕ್ಟ್ ಮಾಡಿದ್ರು. ವಿಪರ್ಯಾಸ ಏನು ಅಂತಂದ್ರೆ, ಎಲ್ಲರೂ ಕನ್ನಡ ಆಕ್ಟರ್ ಒಬ್ಬ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೆಕಾಗ್ನಿಷನ್ ತಗೊಂತಿದ್ದಾನೆ ಅಂತ ಸಂತೋಷ ಪಡೋದ್ ಬಿಟ್ಬಿಟ್ಟು ವಿಷ್ಣುವರ್ಧನ್ ಬಂದು ಕನ್ನಡ ದ್ರೋಹಿ, ಅವರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಭಾಷೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿದ್ರು. ಬಟ್ ವಿಷ್ಣುವರ್ಧನ್ ಸರ್ ಇದು ಯಾವುದಕ್ಕೂ ಒಂದು ನೆಗೆಟಿವ್ ರೆಸ್ಪಾನ್ಸ್ ನ ಕೊಡದೆ, ಅವ್ರ ತಾಳ್ಮೆನೂ ಕಳ್ಕೊಳ್ದೆ ಅವ್ರ ಕೆಲಸಗಳನ್ನ ಅವರು ಮಾಡ್ತಾ ಹೋದ್ರು. ಅವರು ತುಂಬಾನೇ ಒಂದು ಶಾಂತಿ ಪ್ರಿಯರಾದಂತ ವ್ಯಕ್ತಿ. ಅವ್ರ ಬಗ್ಗೆ ಅಕ್ಷಯ್ ಕುಮಾರ್ ಕೂಡ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ. ವಿಷ್ಣುವರ್ಧನ್ ಸರ್ ಲೈಫ್ ನ ಅನಾಲಿಸಿಸ್ ಮಾಡ್ತಾ ನಾನು ಅವರಿಂದ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ. ಅದರಲ್ಲಿ ಮೊದಲನೇದು ಬಂದು ಫರ್ಗಿವ್ನೆಸ್. ಹೌದು, ಅವ್ರ ಫರ್ಗಿವ್ನೆಸ್ ಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ದು ದ್ವಾರಕೇಶ್ ಸರ್ ಅವರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋಕೆ ಫ್ರೀಯಾಗಿ ಕಾಲ್ ಶೀಟ್ ಕೊಟ್ಟು ಆಪ್ತಮಿತ್ರ ಮೂವಿನ ಬ್ಲಾಕ್ ಬಸ್ಟರ್ ಮಾಡಿ ಅವ್ರಿಗೆ ಹೆಲ್ಪ್ ಆದ್ರು. ಈ ವಿಡಿಯೋನ ಮಾಡೋದಕ್ಕೆ ಮೇನ್ ರೀಸನ್ ಬಂದೆ ವಿಷ್ಣುವರ್ಧನ್ ಸರ್ ಅವ್ರ ಫ್ಯಾನ್ಸ್. ನಾನ್ ನೋಡಿರೋ ಪ್ರಕಾರ ವಿಷ್ಣುವರ್ಧನ್ ಸರ್ ಈಗಿರೋಂಥ ಫ್ಯಾನ್ ಫಾಲೋಯಿಂಗ್ ಯಾರಿಗೂ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಈ ವ್ಯಕ್ತಿ ಕೆಲವು ವರ್ಷದ ಹಿಂದೆ ವಿಷ್ಣುವರ್ಧನ್ ಸರ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಅದಕ್ಕೆ ಒಂದು ನಿಮಿಷನೂ ಯೋಚನೆ ಮಾಡದೆ ನಮ್ಮ ಸುದೀಪ್ ಸರ್ ಅವರು ರಿಯಾಕ್ಟ್ ಮಾಡಿ ಅವ್ರಿಗೆ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ರು. ಈಗ ಒಂದು ಪಿಕ್ಚರ್ ಅಲ್ಲಿ ಡೈಲಾಗ್ ಕೇಳಿದ್ರಲ್ಲ, ಒನ್ಸ್ ಅ ಲಯನ್ ಆಲ್ವೇಸ್ ಅ ಲಯನ್ ಅಂತ, ಆ ಮಾತು ಇವ್ರಿಗೆ ಪಕ್ಕಾ ಸೆಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಅಂತದ್ದು. ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ, ವಿಷ್ಣುವರ್ಧನ್ ಸರ್ ಅವ್ರ ಕೊನೆ ದಿನದವರೆಗೂ ಶಿವರಾಜ್ ಕುಮಾರ್ ಸರ್ ಜೊತೆ ಒಂದು ಮೂವಿನೂ ಮಾಡೋಕ್ಕಾಗಲಿಲ್ಲ. ಜೀವನದಲ್ಲಿ ಎಷ್ಟೋ ನೋವುಗಳನ್ನ ಅನುಭವಿಸಿ, ಎಷ್ಟೋ ಅವಮಾನಗಳನ್ನ ಅನುಭವಿಸಿ ಒಬ್ಬ ಲೆಜೆಂಡ್ರಿ ಪರ್ಸನ್ ಆಗಿ ಬೆಳೆಯೋದು ಅಂತಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಸ್ಯಾಡ್ಲಿ ಇಂಥ ಲೆಜೆಂಡ್ರಿ ಪರ್ಸನ್ಗೆ ಬೆಂಗಳೂರಲ್ಲಿ ಒಂದು ಸ್ಮಾರಕನೂ ಇರಲಿಲ್ಲ. ಬಟ್ ಆಫ್ಟರ್ ಅ ಲಾಟ್ ಆಫ್ ಟ್ರೈಸ್ ರೀಸೆಂಟ್ ಆಗಿ ಮೈಸೂರಲ್ಲಿ ಇವ್ರ ಸ್ಮಾರಕನ ನಿರ್ಮಿಸಲಾಗಿದೆ. ನಾನ್ ನೋಡಿದ ಮಟ್ಟಿಗೆ ಟ್ರೂ ಲವ್ ಅಂತಂದ್ರೆ ಒಂದು ಪೇರೆಂಟ್ಸ್ದು. ಅದು ಬಿಟ್ರೆ ನಾನು ಟ್ರೂ ಲವ್ ಎಕ್ಸಾಂಪಲ್ ಕೊಡದೆ ಒಬ್ಬ ಸ್ಟಾರ್ ಮತ್ತೆ ಅವನಿಗಿರೋ ಫ್ಯಾನ್ ಫಾಲೋಯಿಂಗ್ ಇಂದ. ಎಷ್ಟು ವಿಚಿತ್ರ ಅಲ್ವಾ? ಫ್ಯಾನ್ಸು ಅವ್ರ ಸ್ಟಾರ್ ಇಂದ ಏನು ಬಯಸ್ದಲ್ಲೇ ಅವ್ರನ್ನ ಇಷ್ಟಪಡ್ತಾರೆ. ಆಕ್ಚುಲಿ ಸ್ಟಾರ್ಸ್ ಗಳಿಗೆ ಅವ್ರ ಫ್ಯಾನ್ಸ್ ಗಳ ಹೆಸರು ಗೊತ್ತಿರಲ್ಲ, ಆದ್ರೂ ಅವ್ರನ್ನ ಇಷ್ಟಪಟ್ಟು ಅವ್ರನ್ನ ಬೆಳೆಸ್ತಾರೆ. ಸಾರಿ, ತಮ್ಮೇಲ್ನ ತಪ್ಪಾಗಿ ಹಾಕ್ಬಿಟ್ಟಿದ್ದೆ. ಹಿ ಇಸ್ ನಾಟ್ ಅ ಟ್ರಾಜಿಕ್ ಹೀರೋ, ಈಸ್ ಆಲ್ವೇಸ್ ಅ ಲೆಜೆಂಡರಿ ಹೀರೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.